ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕ್ಕಿಂಗ್ ಚಾನಲ್. ಸೊ ನಾನಿವತ್ತು ರೆಸಿಪಿ ಮಾಡ್ತಾ ಇಲ್ಲ. ಸೊ ದೋಸೆಗೆ ಹೇಗೆ ನೆನೆ ಇಡಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ಈ ಮೆಥಡಲ್ಲಿ ದೋಸೆ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ. ಓಕೆ, ನಾನು ದೋಸೆ ನೆನೆಸಲಿಕ್ಕೆ ಇಡ್ತಾ ಇದ್ದೆ, ಹಾಗಾಗಿ ನಿಮಗೂ ತೋರಿಸೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಓಕೆ, ನನಗೆ ದೋಸೆಗೆ ಏನೆಲ್ಲ ಹಾಕಿ ನೆನೆ ಇಡ್ತೀನಿ ಅಂದರೆ, ಇಲ್ಲಿ ಈ ಗ್ಲಾಸಲ್ಲಿ ನಾನೊಂದು 2-2.5 ಗ್ಲಾಸು ಅಕ್ಕಿನ, ರೇಷನ್ ಅಕ್ಕಿನ ತೊಗೊಳ್ತೀನಿ. ಸೊ 2.5 ಗ್ಲಾಸ್ ಅಕ್ಕಿನ ತೊಗೊಂಡಿದ್ದೀನಿ. ಸೊ ಇದೇ ಗ್ಲಾಸಲ್ಲಿ ನಾನು, ಗ್ಲಾಸಲ್ಲಾದರೂ ಆಯಿತು, ಇಲ್ಲಾಂದರೆ ನೋಡಿ 1/4 ಗ್ಲಾಸಿಗಿಂತ ಸ್ವಲ್ಪ ಕಡಿಮೆ ಕಡಲೆಬೇಳೆನ ಹಾಕ್ಕೊಳ್ತಾ ಇದ್ದೀನಿ. 1/4 ಗ್ಲಾಸ್ ಅಂದರೆ 1-2-3 ಸ್ಪೂನ್ ಇರ್ಬೋದು ಅಷ್ಟೇ. 1-2 ಸ್ಪೂನ್ ದೊಡ್ಡ ಟೇಬಲ್ ಸ್ಪೂನ್ನ ಕಡಲೆಬೇಳೆ ಹಾಕ್ಕೊಳ್ಳಿ. ಅದೇ ಇದರಲ್ಲಿ 1-2 ದೊಡ್ಡ ಟೇಬಲ್ ಸ್ಪೂನು ತೊಗರಿಬೇಳೆ ಅಂದರೆ ಸಾಂಬಾರು ಬೇಳೆ. ಈ ಗ್ಲಾಸಲ್ಲಿ ನಾನು ಅರ್ಧದಷ್ಟು ಉದ್ದಿನಬೇಳೆನ, ಅರ್ಧಕ್ಕಿಂತ ಸ್ವಲ್ಪ ಕಡಿಮೆನೇ ತೊಗೊಳ್ಳಿ, ತೊಂದರೆ ಇಲ್ಲ, ಸಾಕಾಗುತ್ತೆ. ಸೊ ನೀವು ಅಕ್ಕಿನ ಜಾಸ್ತಿ ತೊಗೊಂಡ್ರೆ 3 ಗ್ಲಾಸ್ ಆದ್ರೂ ಸಾಕಾಗುತ್ತೆ. ಅರ್ಧ ಗ್ಲಾಸ್ ಉದ್ದಿನಬೇಳೆ, ಇಷ್ಟೆಲ್ಲ ಹೇಳಿದ್ನಲ್ಲ, ಇಷ್ಟು ಸಾಕಾಗುತ್ತೆ. 2 ಸ್ಪೂನು ತೊಗರಿಬೇಳೆ, 2 ಸ್ಪೂನು ಕಡಲೆಬೇಳೆ, ಮತ್ತು ಇದು ಅರ್ಧ ಗ್ಲಾಸು. 3 ಗ್ಲಾಸ್ ಅಕ್ಕಿಗೂ ಸಹ ಸರಿಯಾಗುತ್ತೆ ಇದು. ಓಕೆ, ಸ್ವಲ್ಪ 1 ಸ್ಪೂನಷ್ಟು ಮೆಂತ್ಯ ಹಾಕ್ಕೊಳ್ತೀನಿ. ಓಕೆ ನೋಡಿ, 1 ಹಿಡಿಯುವಷ್ಟು ಅವಲಕ್ಕಿ, ಅಂದರೆ ನಿಮಗೆ ಇಡೀ ಗೊತ್ತಾಗಿಲ್ಲ ಅಂದರೆ ಇದೇ ಗ್ಲಾಸಲ್ಲೇ ಇದು ಮಾಡ್ಕೊಳ್ಳಿ. ಅರ್ಧ ಗ್ಲಾಸು ಅವಲಕ್ಕಿ ನೋಡಿ, ಇಷ್ಟು ಹಾಕ್ಬಿಟ್ಟು ಚೆನ್ನಾಗಿ ತೊಳೆದು ಒಂದು 5 ಅವರ್ 6 ಅವರ್ ನೆನೆಸ್ಬಿಟ್ರೆ, ಒಂದು 5-6 ಗಂಟೆ ನೆನೆಸ್ಬಿಟ್ರೆ ತುಂಬಾ ಚೆನ್ನಾಗಿ ಬರುತ್ತೆ ದೋಸೆ. ತುಂಬ ಟೇಸ್ಟಿಯಾಗಿರುತ್ತೆ ದೋಸೆ. ಈ ಮೆಥಡಲ್ಲಿ ಮಾಡಿ ತುಂಬಾ ಇಷ್ಟಪಡ್ತೀರ. ನಾನಿಲ್ಲಿ ಡಿಪೋ ಅಕ್ಕಿನೇ ತೊಗೊಂಡಿದ್ದೀನಿ, ರೇಷನ್ ಅಕ್ಕಿನೇ ತೊಗೊಂಡಿದ್ದೀನಿ. ಸೊ ನೀವು ದೋಸೆಗೆ ಸಿಗುತ್ತಲ್ಲ, ಆ ಅಕ್ಕಿ ಯೂಸ್ ಮಾಡಿದ್ರೂ ತೊಂದರೆ ಇಲ್ಲ. ಓಕೆ, ಇದನ್ನು ವಾಶ್ ಮಾಡ್ಕೊಂಡ್ಬಿಡ್ತೀನಿ. ಈ ಥರ ಮಿಕ್ಸ್ ಮಾಡಿ ಚೆನ್ನಾಗಿ ತೊಳೆದ್ಬಿಟ್ಟು ಒಂದರಲ್ಲೇ ನಾನು ನೆನೆ ಇಡ್ತಿದ್ದೀನಿ. ಚೆನ್ನಾಗಿ ವಾಶ್ ಮಾಡಿ ನೆನೆಸೋಣ ಇದನ್ನು. ಓಕೆ ಫ್ರೆಂಡ್ಸ್, ಅಕ್ಕಿನ ಒಂದು 4-5 ಟೈಮು ಇದನ್ನು ತೊಳೆದಿದ್ದೀನಿ. ನೋಡಿ, ತೊಳೆದು ನೆನೆ ಇಡ್ತಿದ್ದೀನಿ. ಒಂದು 5-6 ಅವರು ನೆನ್ಕೊಡ್ಲಿ ಚೆನ್ನಾಗಿ. ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ. ಈವ್ನಿಂಗು ಇದನ್ನು ರುಬ್ಬಿಡ್ಲಿಕ್ಕೆ ನಾನು ನಾಳೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ನೆನೆ ಇಡ್ತಾ ಇದ್ದೀನಿ. ಸೊ ನೀವು ಇದನ್ನು ಸಂಜೆ ಹಿಂಗೆ ರುಬ್ಬಿಟ್ರೆ ಬೆಳಗ್ಗೆಗೆ ತಿಂಡಿಗೆಲ್ಲ ಆಗುತ್ತೆ, ಬಾಕ್ಸಿಗೆ ಕಟ್ಟಲಿಕ್ಕೂ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ಸೆಟ್ ದೋಸೆನೂ ಮಾಡ್ಕೋಬೋದು, ನಾರ್ಮಲ್ ದೋಸೆನೂ ಮಾಡ್ಕೋಬೋದು, ಮತ್ತು ಮಸಾಲೆ ದೋಸೆನೂ ಸಹ ಮಾಡ್ಬೋದು. ಅಷ್ಟು ಚೆನ್ನಾಗಿರುತ್ತೆ. ಓಕೆ, ನಾನು ನಿಮಗೆ ನಾಳೆ ತೋರಿಸ್ತೀನಿ, ನಿಮಗೆ ಬೆಳಗ್ಗೆ ಮಾಡುವಾಗ ನೆನ್ಕೊಂಡ್ಲಿ. ನೆಕ್ಸ್ಟ್ ನಾನು ರುಬ್ಬುವಾಗ ತೋರಿಸ್ತೀನಿ ಹೇಗೆ ರುಬ್ಬಬೇಕು ಅಂತ. ಓಕೆ ಫ್ರೆಂಡ್ಸ್, ನೋಡಿ, ಮಾರ್ನಿಂಗ್ ನೆನೆಸಿಟ್ಟಿದ್ದೆ ಅಲ್ವಾ, 5 ಅವರ್ ಆಗಿದೆ. ಎಷ್ಟು ಚೆನ್ನಾಗಿ ನೆಂದಿದೆ ನೋಡಿ. ಓಕೆ, ಇದನ್ನು ನೈಸಾಗಿ ರುಬ್ಕೊಂಡ್ಬರೋಣ. 2 ರೌಂಡಿಗೆ ರುಬ್ಬೋದು, ಚೆನ್ನಾಗಿ ರುಬ್ಕೊಂಡ್ಬರ್ತೀನಿ. ನೋಡಿ, ಇಷ್ಟು ನೈಸ್ ಇದ್ದರೆ ಸಾಕು. ಓಕೆ ಫ್ರೆಂಡ್ಸ್, ನೋಡಿ, ಈ ಹದದಲ್ಲಿ ರುಬ್ಬಿದರೆ ಸಾಕು. ಸೊ ಇದನ್ನು ಚಳಿ ಇರುವಾಗ ಇದು ಉಬ್ಬಲ್ಲ ಹಿಟ್ಟು. ಸೊ ಸ್ವಲ್ಪ ಗಟ್ಟಿಗೆ ರುಬ್ಕೊಂಡು ಇಡಿ, ಸ್ವಲ್ಪ ಬೇಗನೆ ರುಬ್ಬಿಡಿ. ಯಾವುದೇ ಉಪ್ಪು ಸೋಡಾ ನಾನೇನೂ ಹಾಕ್ತಾಯಿಲ್ಲ. ಸೊ ನಾನು ಬೆಳಗ್ಗೆನೇ ಸಣ್ಣ ಉಪ್ಪನ್ನ ಹಾಕ್ಕೊಳ್ತೀನಿ ಉಯ್ಯುವಾಗ, ದೋಸೆ ಉಯ್ಯುವಾಗ ಹಂಚಿನ ಮೇಲೆ. ಓಕೆ, ಇದು ಉದುಗ್ ಬರಲಿ ಇಟ್ಟು. ಸೊ ಸಪೋಸ್ ಅದೇನಾದ್ರು ಉದುಗ್ ಬಂದಿಲ್ಲ ಅಂದರೆ ಸ್ವಲ್ಪ ಉಗುರು ಬೆಚ್ಚಗಿನ ನೀರು ಈ ಪಾತ್ರೆ ಅಡಿಗೆ ಮಾರ್ನಿಂಗ್ ಎದ್ದೇಳ್ತಿರಲ್ವ ಆವಾಗ ಇಡಿ. ಇಟ್ಟು ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕೈ ಎಡ್ ಬಿಟ್ಬಿಡಿ. ಸೋಡಾ ಏನು ಹಾಕೋಕ್ಕೆ ಹೋಗಬೇಡಿ, ಸೋಡಾ ಅವಶ್ಯಕತೆ ಇಲ್ಲ. ಓಕೆ, ಈ ಹದದಲ್ಲಿದ್ದರೆ ದೋಸೆ ತುಂಬಾ ರುಚಿಯಾಗಿರುತ್ತೆ. ಈ ಮೆಥಡಲ್ಲಿ ದೋಸೆ ಮಾಡಿ ತುಂಬಾ ಇಷ್ಟಪಡ್ತೀರಾ.